ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಹಾಂ ಸರ್ ಬನ್ನಿ ಸರ್. Sabrelo. Thank you. हरे श्रीनिवास हरे श्रीनिवास हरे श्रीनिवास हरि सर्वोत्तम वायुजीवोत्तम 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 महाराज की जय श्री राघवेंद्र स्वामी जी की जय. நிற்காத ஒன்றும் பார்க்க மாட்டேங்குது. வாங்க 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 அசூசல் புரியுதுன்னா அசூசல் புரியுதா டிக்கெட் புக் பண்ணுறேன். மூணு சார் சொல்கிறேன் சின்ன சொல்கிறேன் சார்.
ನಮಸ್ಕಾರ. ವ್ಯಾಸರಾಜ ಮಠದ ನಿರ್ವಾಹಕದ ಪರವಾಗಿ ಶ್ರೀಪಾದಂಗಳವರ ಆಜ್ಞಾನುಸಾರ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಆಲ್. ಏನು ದೊಡ್ಡ ಇದು ಅವರು ಚಿಕ್ಕ ಆಸೆ ಪಟ್ಟವರು, ಚಿಕ್ಕ ಆಸೆ ತಾನೆ, ಅದು ದೊಡ್ಡ ಆಸೆ ಮಾಡೋಣ. ನೆಕ್ಸ್ಟು ಸಮ್ಮೇಳನ ಬಂದು ಎಲ್ಲ ಚಿಕ್ಕ ಹುಡುಗರು ಇರಬೇಕು, ಹುಡುಗಿಯರು ಹುಡುಗರು 100 ಜನ, ಹುಡುಗಿಯರು ಒಂದು 150 ಜನ ಇದ್ದರೆ ನೆಕ್ಸ್ಟ್ ಜನರೇಷನ್ಗೆ ರುಚಿ ಹುಟ್ಟಿಸ್ಬೇಕಾದ್ದು ನಮ್ಮ ಸಂಪ್ರದಾಯ. ಅದರಿಂದ ಮನೆಯ ಮಕ್ಕಳನ್ನೆಲ್ಲ ನೆಕ್ಸ್ಟ್ ಏನು ಕರ್ಕೊಂಡು ಬಂದ್ಬಿಡಿ. ಈಗ ಇವತ್ತಿನ ಪ್ರೋಗ್ರಾಮ್ ಹೇಳಿಬಿಡ್ತೇನೆ. ಅವರು ಜಪದಲ್ಲಿ ಇದ್ದಾರೆ. 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. 8-8:30 ನಾವು ನಮ್ಮ ಕಾರ್ಯಕ್ರಮ ಬಂದು ಮುಗಿಸಿ ಮುಕ್ತಾಯ ಆದ ತಕ್ಷಣ ಪಾದ ಪೂಜೆ ಮುದ್ರೆ ಇದೆ. ಮಾಡಿಕೊಂಡ ಮೇಲೆ ನಿಮಗೆ ಹೊರಡೋ ಮುಂದೆ ಎಲ್ಲರಿಗೂ ಗಂಜಿ ವ್ಯವಸ್ಥೆ ಆಗಿದೆ. 2nd ಫ್ಲೋರಲ್ಲಿ ಆದವರು ಪಡಿಕಟ್ಟಲ್ಲಿ ಹೋಗ್ರಿ, ಆಗದೇ ಇದ್ದವರು ಲಿಫ್ಟಲ್ಲಿ ಹೋಗ್ರಿ. 2nd ಫ್ಲೋರಲ್ಲಿ ಗಂಜಿ ಇದೆ. ಎಲ್ಲರೂ ಒಂದು ಲೋಟ ಗಂಜಿ ತೊಗೊಳ್ರಿ. ತೊಗೊಂಡು ಮೆರವಣಿಗೆ ಬಂದರೂ ಸರಿ, ಇಲ್ಲ ಮೆರವಣಿಗೆ ಮೂರು ಬಂದು ಗಂಜಿ ತೊಗೊಂಡ್ರು ಸರಿ. ಇದು ಈ ಪಾರಾಯಣ ಸಮಿತಿಯವರಿಗೆ ಗಂಜಿ ಏರ್ಪಾಡಾಗಿದೆ. ಆಮೇಲೆ 10-10:30 ಸುಮಾರು ಪೂಜೆಗೆ ಕೂಡ್ತಾರೆ. ಇದೊಂದು ಪಾದ ಪೂಜೆಗಳು ವಯಸ್ಸಾದವರು ಜನ ಸಂಡೇ ಅಂತ ಮಕ್ಕಳ ಮೊಮ್ಮಕ್ಕಳಿಗೆ ಹೋಗ್ತಾರೆ. ಇವತ್ತು ಬಯಸಿದ್ದಾರೆ. 10:30 ಸುಮಾರು ಪೂಜೆಗೆ ಕೂತ್ರೆ 12:30 1 ಗಂಟೆಗೆ ಮಹಾಪೂಜೆ ನೈವೇದ್ಯ. ಎಲ್ಲರೂ ವ್ಯಾಸರಾಜರ ಆರಾಧನೆಗೆ ಮುಂಚೆ ಎಲ್ಲರೂ ಸೇರಿ ಹನುಮ ಸ್ತೋತ್ರ ಮಾಡ್ತಾ ಇದ್ದೀರಿ. ಅವರು ಮಾಡಿದ್ದು ಲಕ್ಷ್ಯ, ಆದರೆ ಇದನ್ನು ಸ್ವಲ್ಪ ಚೇಂಜ್ ಮಾಡಬೇಕು. ಕೋಟಿ ಹರಿವಾಯು ಸ್ತುತಿ ಆರಾಧನೆ ಯಜ್ಞ ಅಂತ ಶುರು ಮಾಡಬೇಕು. ಅಂದರೆ ಲಕ್ಷ ದಾಟಿ ಆಯಿತು, ನಮಗೆ ಲಕ್ಷ ದಾಟಿ ಹೋಗಿರೋದು ಒಂದು. ಅದರಿಂದ ಅದರ ಜೊತೆಗೆ ವ್ಯಾಸರಾಜರ ಮಾತೇ ಇದೆ, ಷಣ್ಮಾಸಾಭ್ಯಂತರೇಗಳು. ಏನು ಯಾರು ಈ ಹನುಮ ಸ್ತೋತ್ರ ಯತ್ರೋದ್ಧಾರಕ ಹನುಮ ಸ್ತೋತ್ರ ಪಾರಾಯಣ ಮಾಡ್ತಾರೋ 6 ತಿಂಗಳ ಒಳಗೆ ಅವರಿಗೆ ಫಲ ಸಿಕ್ಕೋದು ಅಂತ ವ್ಯಾಸರಾಜರ ಒಂದು ಎಂಡೋರ್ಸ್ಮೆಂಟ್ ಇದೆ. ಅದರ ಜೊತೆಗೆ ಯಕ್ಕರೋತ್ಯತ್ರ ಸಂದೇಹಂ ಸಯಾತಿ ನರಕಂ ಧ್ರುವ ಅಂತಾರೆ. ಈ ದೇವರು ಕೊಡೋದಿಲ್ಲ, ಗುರುಗಳು ನಮಗೇನು ಮಾಡೋದಿಲ್ಲ ಅಂತ ಸಂದೇಹ ಪಟ್ಟರೆ ಅವರಿಗೆ ನರಕ ರಿಸರ್ವ್ ಆಗಿದೆ ಅಂತಾರೆ. ಸಯಾತಿ ನರಕಂ ಧ್ರುವ. ಆದ ಕಾರಣ ವ್ಯಾಸರಾಜರಾಗಲಿ ಎಲ್ಲ ಗುರುಗಳು ನಮ್ಮನ್ನು ಕಾಪಾಡಲಿಕ್ಕೆ ಬಂದವರು. ಗುರುಗಳಲ್ಲಿ ಏನು ವ್ಯತ್ಯಾಸ ಇಲ್ಲ. ಇಂಥ ದೊಡ್ಡ ದೊಡ್ಡ ಮಹನೀಯರ ಸನ್ನಿಧಾನದಲ್ಲಿ ನಾವು ಓಡಾಡ್ತೇವಲ್ಲ, ಈ 1 ಅವರ್ ಮನೆಗೆ ಕೂತ್ಕೊಂಡು ಏನಾದ್ರು ಪೇಪರ್ ಓದಿರ್ಬೋದು, ಕಾಫಿ ಕುಡಿತಾ TV ನೋಡಿರ್ಬೋದು. ಆದರೆ ಇವತ್ತು ನೋಡ್ರಿ, ಒಂದು ಒಳ್ಳೆ ಪಾರ್ಥಸಾರಥಿಯ ಸನ್ನಿಧಾನ, ಅತ್ರಿ ಭೃಗು ಋಷಿಗಳು ಪೂಜೆ ಮಾಡಿದ ದೇವರು. ಇವನಿಗೆ ಮೀಸೆ ಇಲ್ಲ. ಮಧ್ವ ಸಂಪ್ರದಾಯದಲ್ಲಿ ಮೀಸೆ ಇಟ್ಕೊಳ್ಳೋದು ಮೈಲಿಗೆ ಇನ್ನೊಂದು ಆಪ್ಷನ್ ಆಫ್ ಥಾಟ್ ಇದೆ. ಮಾತ್ರ ಮೀಸೆ ಇಟ್ಟಲ್ಲ, ವೈದಿಕದಲ್ಲಿರೋದು. ಅದೇ ರೀತಿ ನಮ್ಮ ಪಾರ್ಥಸಾರಥಿಗೆ ಮೀಸೆಯೂ ಉಂಟು, ಮೀಸೆಯೂ ಇಲ್ಲ. ಕೆಲವು ದಿನ ಮೀಸೆ ಇಲ್ಲ ಅಂದಿರುವ, ಕೆಲವು ದಿನ ಮೀಸೆ ಇಟ್ಟಿರುವ. ಈಗ 1 ವಾರ ಮೀಸೆ ಇಲ್ಲ ಅವನಿಗೆ, ಮಾತನೇ ಮಾರಿದ್ದಾನೆ ಪಾರ್ಥಸಾರಥಿ. ಎಣ್ಣೆ ಕಾಪು ಅಂತ ಹೇಳೋ ರೀತಿ ಪಾರ್ಥಸಾರಥಿ. ಭೃಗುವತ್ರಿಗಳು ಪೂಜೆ ಮಾಡಿದ 4000 ವರ್ಷದ ದೇವತೆ ಪಾಂಡವರ ಮನೆ ಇದು. ಹನುಮನ ಮನೆಯವರು ಅಂತ ಪ್ರಸನ್ನದಿಂದ ಹಾಡಿರುವಂಗೆ ಪಾಂಡವರ ಕ್ಷೇತ್ರ ಮದ್ರಪುರಿ ಇದ್ದರು. ಮಾದ್ರೀಶ ಶಲ್ಯ ಮಹಾರಾಜನರ ಊರಿದು. ಮಾದ್ರಿ ಇದ್ದಾಳ ಸರ್, ಪಾಂಡುರಾಜರ 2ನೇ ಹೆಂಡತಿ. ಆ ಪಾಂಡವರ ತಾಯಿ ಮಾಮನ ಊರಿದು. ತಾಯಿ ಮಾಮ ಅಂದರೆ ದೊಡ್ಡ ಸ್ಥಾನ, ಮದುವೆ ಮುಗಿ ಒಳಗೆ. ಪಾಂಡವರ ಮನೆಗೆ ನಾವೆಲ್ಲ ಬಂದಿದ್ದೇವೆ. ಮಮ ಪ್ರಾಣಾಹಿ ಪಾಂಡವ ಅಂತ ಭಗವಂತ ಹೇಳಿದ್ದಾನೆ. ಪಾಂಡವರ ನನ್ನ ಪ್ರಾಣ ಅಂತ ಭಗವದ್ ವಚನ ಇದೆ. ಆದ ಕಾರಣ ನಾವೆಲ್ಲ ದೇವರಿಗೆ ಬೇಕಾದವರು ಎಂಬುದು ಹೇಳೋದೇ ಬೇಡ, ಅದರಲ್ಲೇ ಸಿದ್ಧವಾಗಿ ಬಿಟ್ಟಿದೆ. ಆದ ಕಾರಣ ಎಲ್ಲರೂ ವಿಶೇಷವಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸಿ, ಏನಾದರೂ ಇನ್ನು ಮುಂದೆ ಲೇಟ್ ಆದರೂ ತಾಳುವಿಕೆಯಿಂದ ಇದ್ದು ಪ್ರಸಾದವನ್ನು ತಗೊಂಡು ಹೋಗಬೇಕು ಅಂತ ಪ್ರಾರ್ಥನೆ. ಹರಿಯೇನ
ಹಾಯ್ ಇಲ್ಲಿ ನೋಡು ಸೂಪರ್ ಓಕೆ सुगतं
ರೈಟ್ ಅವು ಎಲ್ಲ ಗುರುಗಳು ನಮ್ಮ ಗುರುಗಳು, ಎಲ್ಲ ಮಠವು ನಮ್ಮ ಮಠ, ಎಲ್ಲ ಭಾಷೆ ನಮ್ಮ ಭಾಷೆ. ಪ್ರಧಾನ ಸಂಕಲ್ಪ ನಮ್ಮ ಮಕ್ಕಳಿಗೆಲ್ಲ ಮದುವೆ ಆಗೋದಕ್ಕೆ ಪ್ರಯತ್ನ ಮಾಡಿ, ಅದಕ್ಕಂತ ನಮ್ಮನ್ನೆಲ್ಲ ಸೇರಿಸೋದು. ನಮ್ಮ ಮಕ್ಕಳಿಗೆಲ್ಲ ಒಬ್ಬರಿಗೊಬ್ಬರಿಗೆ ಪರಿಚಯ ಮಾಡಿಸಿ ಮದುವೆ ಕಾರ್ಯವನ್ನ ಬೇರೆ ಜಾತಿಗೆ, ಬೇರೆ ಇತರ ಸಂಪ್ರದಾಯಕ್ಕೆ ಹೋಗಲಾಗಿರೋದಕ್ಕೆ ನಾವೆಲ್ಲ ಪ್ರಾರ್ಥನೆ ಮಾಡೋದಕ್ಕೂ ನಮಗೆ ಬೇರೆ ಶಕ್ತಿ ಇಲ್ಲ. ಪ್ರಾರ್ಥನೆ ಮಾಡ್ಕೊಂಡ್ರೆ ಮಕ್ಕಳಿದೆ. ಆ ಪ್ರಾರ್ಥನೆ ಇದರ ಮೂಲಕವಾಗಿ ಮಾಡ್ತೀವಿ. ಒಂದು ಮುಂದಿನ ಪಾರಾಯಣ, ಇದರ ಪ್ರೊಸೆಷನ್, ಇದರ ಗುರುಗಳ ಅನುಗ್ರಹ, ಈ ಥರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆ ಪ್ರಾರ್ಥನೆ ಮಾಡಿ ನಾವೆಲ್ಲ ರಾಮರಾಗಿ ಲೋಕಕ್ಕೆ ಕ್ಷೇಮವನ್ನು ತಗೊಂಡ್ಬರೋದಕ್ಕೆ ನೀವೆಲ್ಲ ಪ್ರಾರ್ಥನೆ ಮಾಡಬೇಕು. ಮಗುವನ ಮನೆಯವರು ನಾವೆಲ್ಲರೂ. ಹೌದು, ಮಗುವನ ಮನೆಯವರು. ಹೌದು, ಎಲ್ಲ ಲೈಫ್ ಫಾರ್ಮ್ ಮಾಡ್ಕೊಂಡು பின்னாடி வந்துருக்கு அஞ்சு பேர் அப்படியே இது பண்ணிக்கலாம். ಸರ್ವೋತ್ತಮ ಶ್ರೀ 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 ವಿದ್ಯಾರ್ಥಿ ಗೋವಿಂದ ಗೋವಿಂದ ಮಧ್ವರಮಣ ಗೋವಿಂದ ಗೋವಿಂದ ರಾಜಗುರುಸಾರಮಣ ಗೋವಿಂದ ಗೋವಿಂದ ಕಾರ್ಯದಲ್ಲಿ ಮುಗುದಿ ಪದಕ್ಕೆ ಸದಾ ಇವರೊಳಗೆ ನಿಂತು
போலாம் போடு இதுங்களா
ರೈಡು ಅಮ್ಮಗ ಪರಿವಾರ ಸೇವಕಿ ದೇವಿ கோயில் பதக்கம் மட்டும் ಸತ್ಯವೆಂದರುಗಿದ ಮಾನನಿಗೆ ಸೌಗಂಧಿ ಅವನೇ ಕಂದ
भवभयदानं सज्जनान्मोदयन्तम् Hi. Very good.
ಸ್ವಲ್ಪ ಸ್ವಲ್ಪ ಹೋಗಿ ಬಿಡಿ ಒಳ್ಳೆ. ಕಮಲೇಶ नमामि दूतं रामस्य सुखदं चतुरद्रुमं वीणदत्तमहाबाहुं सर्वशत्रुनिवारणं नानारत्नसमायुक्तं कुण्डलागिरिराजितं सर्वदाभीष्टदातारं सदा मैत्रिणमावहे वासिनं चक्रतीर्थस्य दक्षिणस्य गिरौ तदा तुङ्गामूर्तिरङ्गस्य वासेन परिशोभिते रंजनोष्पदे
दशमे युगे दशमे युगे युगे दशमे युगे 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 अपामर्थमर्थमपामपामर्थै यदेना यदेनामर्थमपामपामर्थै यदेना अर्थै यदेना यदेनामर्थमर्थै यदेना ब्रह्मा ब्रह्मा यदेनामर्थमर्थै यदेना ब्रह्मा यदेना ब्रह्मा ब्रह्मा यदेना यदेना ब्रह्मा भवति भवति ब्रह्मा यदेना यदेना ब्रह्मा भवति ब्रह्मा भवति भवति ब्रह्मा ब्रह्मा भवति दारादि दारादि भवति ब्रह्मा ब्रह्मा भवति दारादि भवति दारादि दारादि भवति दारादि स्वामी बराक इधर बड़ा खेल राजा सिंहासन गजश्री व्यासराज परमानुग्रह पात्र विद्याधीश प्रभो राजाधिराज संपूज्य सर्ववैद्यवदे कर्नाटक सिंहासन गज श्री व्यासराज परमानुग्रह पात्र भूत श्री श्री विद्याधीश प्रभो ಪಾರಾಯಣದವರು ತಪ್ಪ ಬೇರೆ ಯಾರು ಬರಬಾರ್ದು, ಯಾರು ಮಂತ್ರಾಕ್ಷರಿ ಮೈ ಕೊಡು ಗಣೇಶ್ ಪಾರಾಯಣದವರು ಮಾತ್ರ ಬರಬೇಕು, ಬೇರೆ ಯಾರಿಗೆ ಮಂತ್ರಾಕ್ಷರಿ ಇಲ್ಲ. ದಯಮಾಡಿ ಡಿಸ್ಟರ್ಬ್ ಮಾಡಬೇಕು. ಅವ್ರು ಮಾತ್ರ ಬರೋದು, ಬೇರೆ ಯಾರು ಬರೋದಿಲ್ಲ ಅಲ್ಲ. ಮಂತ್ರಾಕ್ಷಿಗೆ ತೀರ್ಥ ಪ್ರಸಾದ ಆಗಿ ಹೋದ ಮೇಲೆ ಎಲ್ಲರಿಗೂ ಮಂತ್ರಾಕ್ಷಿ ಉಂಟು. 2 ನಿಮಿಷ ಗುರುಗಳ ಅನುಗ್ರಹ ಭಾಷಣ ಇದೆ, ಅದು ಮುಗಿದ ಮೇಲೆ ಪೂಜೆ ಪಾದ ಪೂಜೆ ಎಲ್ಲ ಆಗತ್ತೆ. ಕೊಡಬೇಕು. ಪರಮ ಪೂಜ್ಯರಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಪಾರಾಯಣವನ್ನ ಬಹಳ ವಿಜೃಂಭಣೆಯಿಂದ ಸ್ತ್ರೀಯರು ಮಹಿಳೆಯರು ಅವರವರ ಭಾಗವನ್ನ ಪಾರಾಯಣ ಮಾಡಿ ಧನುರ್ಮಾಸ ಧನುರ್ನಾರಾಯಣ ಪ್ರೀತಿಗೋಸ್ಕರ ಪಾರ್ಥಸಾರಥಿಯ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡಿದ್ದೀರಿ. ಶ್ರೀಪಾದಂಗಳವರು ಮುಖ್ಯವಾಗಿ ನಿನ್ನೆಗೆ 2 ವರ್ಷ ತಾಳಿ ಬರ್ತಾ ಇದ್ದಾರೆ. ಬಂದಿರುವ ಶ್ರೀಪಾದಂಗಳವರು ವಿಶೇಷವಾಗಿ ಕೈತಟ್ಟಿ ಬಿಡು, ಯಾರು ಚಪ್ಪಳೆ ಕೊನೆಯೇ ಹೊಡಿರಿ, ಸೌಂಡ್ ಮಾತಾಡಿದ್ದು ಚಪ್ಪಳೆ ಹೊಡಿರಿ. ಶ್ರೀಪಾದಂಗಳವರು ವಿಶೇಷವಾಗಿ ಮನೆಯವ ಯೂಟ್ಯೂಬ್ ನೋಡಿ. ಶ್ರೀಪಾದಂಗಳವರು ವಿಶೇಷವಾಗಿ ಮೂಲ ಗೋಪಾಲಕೃಷ್ಣ ದೇವರ, ಪಟ್ಟಾಭಿರಾಮ ದೇವರ, ವೇದವ್ಯಾಸ ದೇವರ ವೇದಾಂತ ಸಾಮ್ರಾಜ್ಯದಲ್ಲಿ ಇಟ್ಟುಕೊಂಡು
ವಿದ್ಯಾ ಕರ್ನಾಟಕ ಸಿಂಹಾಸನಾಧೀಶ್ವರ ವ್ಯಾಸರಾಜ ಗುರುಸ್ವಾಮಿಯವರು ಹಾಕಿಕೊಟ್ಟ ಒಂದು ಪಂಥದಲ್ಲಿ ಅವರು ತಮ್ಮ ಸೇವೆಯನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲ ವ್ಯಾಸರಾಜರ ಬೃಂದಾವನವನ್ನೇ ವ್ಯಾಸರಾಜರು ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಪುನರುದ್ಧಾರಣೆ ಮಾಡಿಕೊಂಡಿದ್ದಾರೆ. ಎಲ್ಲ ಬ್ರಾಂಚಸ್ ಉದ್ಧಾರ ಆಗ್ತಾ ಇದೆ. ಕುಂಭಕೋಣದಲ್ಲಿ ನೀವೆಲ್ಲರೂ ಬರ್ತಾ ಇದ್ದೀರಿ. 4, 5, 6, 7 7ನೇ ತಾರೀಕು ನಿಮ್ಮ ಮಹಾಪಾರಾಯಣ ಫೆಬ್ರವರಿ ತಿಂಗಳು 4, 5, 6, 7 ಅಲ್ಲಿ ಮಹಾಪಾರಾಯಣ ಇದೆ. 7ನೇ ತಾರೀಕು ಆ ತತ್ಪೂರ್ವದಲ್ಲಿ 6ನೇ ತಾರೀಕು ಅಮೃತ ಹಸ್ತದಿಂದ ಆ ದಿವ್ಯವಾದ ಕುಂಭಕೋಣ ಭಾಷದೀಪಿಕಾಚಾರ್ಯರ ಭವನ ನಿರ್ಮಾಣ ಆಗಿದೆ. ಅದರ ಉದ್ಘಾಟನೆ ಇದೆ. ತದನಂತರದಲ್ಲಿ ಫೆಬ್ರವರಿ 19, 20, 21 ತಿರುಮುಕೂಡಲಲ್ಲಿ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ನಿರ್ಮಾಣವಾದ ಬಹಳ ದೊಡ್ಡ ತ್ರಿವೇಣಿ ಸಂಗಮ ಅಂತ ಪ್ರಸಿದ್ಧವಾದ ಸ್ಫಟಿಕ ಸರೋವರ ಕಾವೇರಿ ಕಪಿಲಾ ನದಿ ತೀರದಲ್ಲಿ ಶ್ರೇಷ್ಠಚಂದ್ರಿಕಾಚಾರ್ಯರ ಮತ್ತು ಕೆಲವು ಮೂಲ ಬೃಂದಾವನಗಳ ಉದ್ಘಾಟನೆ ಆಗಲಿಕ್ಕಿದೆ. ಅದಕ್ಕೂ ಎಲ್ಲರೂ ಇದೇ ರೀತಿ ಬರಬೇಕು ಅಂತ ನಿಮ್ಮ ಎಲ್ಲ ಸಮಿತಿಯ ನೇತೃಗಳಾದ ರಘು ಅವರ ಮೂಲಕ ತಿಳಿಸ್ತೇವೆ. ಎಲ್ಲರೂ ಬಂದು ಸೇರಬೇಕು ಅಂತ ಹೇಳಿ ಇವತ್ತು ಬಹಳ ಕಾರ್ಯಕ್ರಮಗಳಿದೆ. ಆದ ಕಾರಣ ಈಗ ಸ್ವಾಮಿಗಳ ಅನುಗ್ರಹ ಸಂದೇಶ ಕೊಟ್ಟ ತಕ್ಷಣ ಪಾದಪೂಜೆ ಮಾಡೋರು ಮಾತ್ರ ಕೂತ್ಬಿಡ್ರಿ. ಉಳಿದವರೆಲ್ಲ ವೆಯ್ಟ್ ಮಾಡಿ. ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ದೇವರ ದರ್ಶನ ಮತ್ತು ಪ್ರಸಾದ ಎಲ್ಲ ವ್ಯವಸ್ಥೆ ಆಗ್ತದೆ. ತೀರ್ಥ ಪ್ರಸಾದ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಮೊದಲ ಪಂಕ್ತಿ ಆಗದೆ ಇದ್ದವರು ವೆಯ್ಟ್ ಮಾಡಿ 2ನೇ ಪಂಕ್ತಿಗೆ ತೀರ್ಥ ಪ್ರಸಾದ ಮಾಡಿಕೊಂಡು ಹೋಗಬೇಕು. ಅದಾದ ಮೇಲೆ ಸಮಯ ಇದ್ದಾಗ ಮುದ್ರಾಧಾರಣೆಗೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಹರೇ ನಮಃ. ವಾಯ್ಸ್ ಕಡಿಮೆಯಾಗಿದೆ. ಎಲ್ಲರೂ ಹೌದು, ಎಲ್ಲರಿಗೂ ಕೇಳಿಸೋದಿಲ್ಲ. ಯೂಟ್ಯೂಬ್ ಕ್ಯಾಮರಾಗ ಲಿಂಕ್ ಕೊಟ್ಟಿದ್ದಾರೆ. ಎಲ್ಲರೂ ಹಾಗೆ ಸೈಲೆಂಟ್ ಆಯಿದ್ರೆ ಕಿವಿಲಿ ಬೀಳೋದು. ಹರೇ ನಮಃ. ಪವಿತ್ರವಾದ ಧನುರ್ಮಾಸದ ವಿಶೇಷವಾಗಿ ವಾಯುಪದ ಪಾರಾಯಣ, ವೇದ ಪಾರಾಯಣ, ದೇವರ ನಾಮಗಳ ಇದೆಲ್ಲ ಒಂದು ಭವ್ಯವಾದ ಮೆರವಣಿಗೆ ನಡೆದಿದೆ. ವಾಯುಪದ ಪಾರಾಯಣ ತಂಡ ರಘು ಅವರು ವಿಶೇಷವಾದ ಕ್ರಮಪಟ್ಟಿಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸೇರಿಸಿ ಭವ್ಯವಾದ ಕಾರ್ಯಕ್ರಮ ನಡೆಸಿದ್ದಾರೆ. ವಾಯುದೇವರ ಮುಖ್ಯ ಪ್ರಾಣದ ಮಹಿಮೆಯನ್ನು ನಮ್ಮ ಸಂಪ್ರದಾಯದಲ್ಲಿ ವಿಶೇಷವಾಗಿ ಕೊಂಡಾಡ್ತಾರೆ. ಉಪನಿಷತ್ತುಗಳಲ್ಲಿ ಮುಖ್ಯ ಪ್ರಾಣದ ಮಹಿಮೆ ಐತರೇಯ ಉಪನಿಷತ್ತು, ಉಪನಿಷತ್ತು ಮೊದಲಾದ ಅನೇಕ ಉಪನಿಷತ್ತುಗಳಲ್ಲಿ ವಾಯುದೇವರ ಮಹಾ ಮಹಿಮೆಯನ್ನು ಶಾಂತಿ ಮಂತ್ರದಲ್ಲಿ ಕೇಳಿದ್ದೇನೆ. ನಮಸ್ತೆ ವಾಯೋ ತಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ನಮಗೆ ಪರಮಾತ್ಮ ನೇರವಾಗಿ ಅವನ ಸಾಕ್ಷಾತ್ಕಾರ ಮಾಡತಕ್ಕಂಥ ಯೋಗ್ಯತೆ ಇದೆ. ನಮಗೆ ನಮ್ಮೆಲ್ಲರ ಎಲ್ಲ ಜೀವ ಸಮುದಾಯದ ಶ್ವಾಸೋಚ್ಛ್ವಾಸ ನಿಯಾಮಕರಾದ ಪ್ರಾಣ ನಮಸ್ತೆ ವಾಯು, ನಮಸ್ಕಾರ. ನೀನೇ ನಿಮಗೆ ಪ್ರತ್ಯಕ್ಷ ಬ್ರಹ್ಮ. ಬ್ರಹ್ಮದೇವರು ಅಂತ ಪರಮಾತ್ಮನನ್ನು ನಾವು ಕರೀತೀವಿ. ಪರಮಾತ್ಮನ ಸಾಕ್ಷಾತ್ಕಾರ ಪಡೆಯೋದಕ್ಕೆ ನೀನು ಒಂದು ಮಾರ್ಗ. ನಿನ್ನ ಅನುಗ್ರಹದಿಂದ ನಾವು ಭಗವಂತನನ್ನು ನೋಡಬಲ್ಲೆವು. ಹಾಗೆ ಮುಖ್ಯಪ್ರಾಣರನ್ನು ಅವರ ಜ್ಞಾನ ಅತ್ಯಂತ ದೇವೋತ್ತಮರಾದ ಮುಖ್ಯಪ್ರಾಣರದ್ದು ಜ್ಞಾನ ವಿಶೇಷವಾದದ್ದು. ಭಾಗವತದಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಪ್ರಮಾಣಗಳನ್ನು ಉದಾಹರಣೆ ಮಾಡಿ ಮುಖ್ಯಪ್ರಾಣನ ತ್ಯಕ್ತವೇದ ಅನ್ನೋ ಶಬ್ದಕ್ಕೆ ವೇದವನ್ನು ಬಿಟ್ಟಿದ್ದಾರೆ ಅಂತ ಅರ್ಥ ಆಗುತ್ತೆ. ಮುಖ್ಯಪ್ರಾಣನ ತ್ಯಕ್ತವೇದ ಅಂತ ಆಚಾರ್ಯರು ಪ್ರಮಾಣವನ್ನು ಉದಾಹರಣೆ ಹೇಳ್ತಾ ಇದ್ದಾರೆ. ಅದರ ಅಭಿಪ್ರಾಯ ಏನಂತಂದರೆ, ವೈದಿಕರು ತ್ಯಕ್ತ ವೈದಿಕರು ಅಂತ 2 ವಿಧ. ವೈದಿಕರು ಅಂತಂದರೆ ಯಾರು ವೇದಾಧ್ಯಯನ ಮಾಡಿ ಆ ವೇದ ಅರ್ಥವನ್ನು ತಿಳಿದು ಭಗವಂತನನ್ನು ತಿಳ್ಕೊಳ್ತಾರೆ, ಅವರು ವೈದಿಕರು. ತ್ಯಕ್ತ
ವೇದ ಅಂತಂದರೆ ಮುಖ್ಯ ಪುರಾಣಗಳಿಗೆ ಮಾತ್ರ ಅನ್ವಯಿಸಿದಂತಹದ್ದು. ಮುಖ್ಯ ಪುರಾಣನಿಗೆ ವೇದಗಳ ಮೂಲಕ ಭಗವಂತನ ಜ್ಞಾನ ಅವಶ್ಯಕತೆ ಇಲ್ಲ. ಅವರ ಯೋಚನೆ ಎಂಥಾಗಿದೆ ಅಂತಂದರೆ ವೇದದಲ್ಲಿ ಹೇಳಿದ ಭಗವಂತನ ಮಹಾಮಹಿಮೆಯನ್ನು ವೇದ ಮಂತ್ರವನ್ನು ಅನುಸಂಧಾನ ಮಾಡದೆ ನೇರವಾಗಿ ತಮ್ಮ ಅನುಭವದಿಂದ ಭಗವಂತನ ಮಹಿಮೆಯನ್ನು ತಿಳಿಯುವವರು ಹಾಗೆ ತೆಕ್ತ ವೇದರು ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೀಗೆ ಪ್ರಮಾಣವನ್ನು ಉದಾಹರಿಸಿ ಹೇಳಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಮುಖ್ಯ ಪುರಾಣ ಪ್ರತಿಭಾನ ಪರಾವರ. ನಮ್ಮೆಲ್ಲರಲ್ಲೂ ಮುಖ್ಯ ಪುರಾಣವಿದ್ದಾನೆ ಭಗವಂತನ ಜೊತೆಗೆ. ನಮ್ಮ ಗಾಢ ನಿದ್ರೆ ಕಾಲದಲ್ಲಿ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಕೂಡ ನಮ್ಮ ಕಾರ್ಯ ನಿರ್ವಹಿಸುತ್ತಾರೆ. ಈ ಶ್ಲೋಕ ನಮಗೆ ಎಲ್ಲ ಕಾಲದಲ್ಲೂ ಈ ಶ್ಲೋಕದ ನೆನಪಿರಬೇಕು. ಶ್ರೀಧರ ಶ್ರೀದೇವಿ ಭೂದೇವಿಯಿಂದ ಸಹಿತನಾದ ವಿಷ್ಣು ಒಂದು ಸರ್ವೋತ್ತಮ ವಿಷ್ಣು ಅತ್ಯುತ್ತಮ. ಯಾಕೆ ಅಖಿಲ ಗುಣಗಣೈ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಭಗವಂತ ಸರ್ವೋತ್ತಮನಾಗಿದ್ದಾನೆ. ಶ್ರೀ ಭೂ ಸಹಿತನಾದ ಅವನಲ್ಲಿ ನಾವು ಅವನು ಅತ್ಯುತ್ತಮನಾಗಿದ್ದಾನೆ, ಸರ್ವಶ್ರೇಷ್ಠನಾಗಿದ್ದಾನೆ, ಅವನಿಂದ ತಪ್ಪು ಇಲ್ಲ. ಆ ರೀತಿಯಾದ ಒಂದು ಅನುಸಂಧಾನವನ್ನು ಮಾಡಬೇಕು. ಇವರೆಲ್ಲರೂ ಕೂಡ ಅವನ ಪರಿವಾರದಲ್ಲಿ ಸೇರು ಗಿರಿಂಜಿ ಅಂದರೆ ಬ್ರಹ್ಮ ಚತುರ್ಮುಖ ಬ್ರಹ್ಮ, ಶ್ವತನ ಮುಖ್ಯ ಪ್ರಾಣ, ವಿಹಗಪ ಅಂತಂದರೆ ಗರುಡ. ಹೀಗೆ ಎಲ್ಲರೂ ಕೂಡ ಗರುಡ ರುದ್ರಾಂತರ ಎಲ್ಲರೂ ಕೂಡ ಅವನ ಪರಿವಾರ ದೇವತೆಗಳು. ಹೀಗೆ ತಾರತಮ್ಯ ಅನುಸಾರವಾಗಿ ಅವನ ಪರಿವಾರದಲ್ಲಿ ನಾವು ಪ್ರಶ್ನೆಯನ್ನು ಮಾಡಬೇಕು. ಹಾಗೆ ಸರ್ವೋತ್ತಮನಾಗಿದ್ದಾನೆ ಭಗವಂತ, ಈ ಸಮೇತನಾದ ಭಗವಂತ ಅನುಸಂಧಾನ ಮಾಡಬೇಕು. ಹೀಗೆ ಮಾಡಿದಾಗ ಅವರು ಆ ಮುಖ್ಯ ಪುರಾಣ ಅವಧಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಮ್ಮ ರಕ್ಷಣೆ ಮಾಡತಕ್ಕಂಥ ಮುಖ್ಯ ನಮಸ್ಕಾರ ಅಂತ ಆ ರೀತಿಯಾಗಿ ವ್ರತ ಮಾಡಿದ್ದಾರೆ. ಈ ರೀತಿಯಾದ ಅನುಸಂಧಾನದಿಂದ ನಾವು ಮಾಡತಕ್ಕಂಥ ವಾಯುಸ್ಥಿತ ಪಾರಾಯಣ ನಮ್ಮೆಲ್ಲರ ಸರಿ ಮಾಡತಕ್ಕಂಥದ್ದು. ನಿಮ್ಮೆಲ್ಲರನ್ನೂ ಕೂಡ ಈ ಕಾಲದಲ್ಲಿ ವಿಶೇಷವಾಗಿ ನಮ್ಮ ಅನುಭವಗಳನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಈ ಕಾರ್ಯ ವಿಶೇಷವಾಗಿ ನಡೆಯಲಿ. ನಿಮ್ಮಿಂದ ಲೋಕ ಕಲ್ಯಾಣವೂ ಆಗತ್ತೆ, ನಮ್ಮ ಕಲ್ಯಾಣವೂ ಆಗತ್ತೆ. ಅಂತಹ ಒಂದು ಮಹಾತ್ಮ ಪಾರಾಯಣ ವಿಶೇಷವಾದ ಒಂದು ಕಾರ್ಯಕ್ರಮ. ಅದಕ್ಕಾಗಿ ಪುನಃ ನಿಮ್ಮನ್ನು ಅಭಿನಂದಿಸಿ ನಿಮ್ಮೆಲ್ಲರಿಗೂ ಕೂಡ ನಾವು ಮುಖ್ಯ ಪುರಾಣ ಅಂತ ಪ್ರಧಾನಾದ ಭಗವಂತ ಸರ್ವ ಪೂರ್ಣ ಅನುಗ್ರಹ ಮಾಡಲಿ. ಕಾರ್ಯಕ್ರಮಗಳು ನನ್ನಿಂದ ಆಗುತ್ತೆ ಅಂತ ಗುರುಗಳು ಹೇಳಿದರು. ಗುರುಗಳ ತಪಶಕ್ತಿಯಿಂದ ಆಗ್ತಾ ಇದೆ. ಗುರುಗಳು ನಿನ್ನ ರಾತ್ರಿ ಬೆಳಿಗ್ಗೆ ಶರೀರ ಸ್ವಾಸ್ಥ್ಯದಿಂದ ಒಂದು 10-15 ನಿಮಿಷ ಲೇಟ್ ಆಯಿತು. 1 ಗಂಟೆ ಆದರೂ ಕೂಡ ಇವತ್ತು ನಾವೆಲ್ಲ ಮಾಡಿದ ಪುಣ್ಯದ ಫಲ ಗುರುಗಳು ನಮ್ಮ ಜೊತೆಗೆ ಈ ಪಾರ್ಥಸಾರಥಿನ ಸುತ್ತಿ ಬರೋದಕ್ಕೆ ಜನ್ಮಾಂತರ ಪುಣ್ಯ ಮಾಡ್ಕೊಂಡು ಆದರೆ ಒಂದು ಪುಣ್ಯವನ್ನು ಗುರುಗಳು ನಮಗೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಇವರೆಲ್ಲ ಕೂಡ ಫೆಬ್ರವರಿ ತಿಂಗಳು ಇದೇ ಥರ ಒಂದು ಸುಮಾರು 1000 ಜನಗಳು ಕುಂಭಕೋಣದಲ್ಲಿ ಸೇರಿ ಈ ಮಧ್ವ ಸಿದ್ಧಾಂತವನ್ನು ಮಧ್ವ ಪರಂಪರೆಯನ್ನು ಜನಗಳಿಗೆ ತೋರಿಸಬೇಕು, ನಮ್ಮ ಬಲವನ್ನು ತೋರಿಸಬೇಕು, ಗುರುಗಳ ಆಶೀರ್ವಾದಕ್ಕೆ ನಾವೆಲ್ಲ ಪಡಬೇಕು ಅಂತ ಮುಖ್ಯ ಉದ್ದೇಶ. ನಾವರೆಲ್ಲ ಅನ್ಯೋನ್ಯವಾಗಿರಬೇಕು ಎಂಬುದು ಒಂದೇ. ಎಲ್ಲರೂ ಮಧ್ವಾಚಾರ್ಯರ ಛತ್ರದ ಕರೆದಿರಬೇಕು, ಎಲ್ಲರೂ ಮಾಧ್ವರಾಗಿರಬೇಕು, ಬ್ರಾಹ್ಮಣರಾಗಿರಬೇಕು, ಬ್ರಾಹ್ಮಣ ಧರ್ಮದಲ್ಲಿರಬೇಕು. ಅವರವರ ಗುರುಗಳ ಹತ್ರ ಅವರವರುಗಳು ಭಕ್ತಿಯಾಗಿ ಶ್ರದ್ಧೆಯಾಗಿರಬೇಕು. ಯಾವ ಕಾರಣವಂತೂ ನಮ್ಮೊಳಗೆ ಭೇದ ಭಾವಗಳು ಬರಬಾರದು. ಹಾಗಂಬ ಒಂದು ದೊಡ್ಡ ಅನ್ಯೋನ್ಯ ಭಾವದಿಂದ ಈ ಪಾರಾಯಣ ಸಮರ್ಪಣೆ ಗುರುಗಳ ಮುಂದೆ ನಾವು ಸಮರ್ಪಿಸ್ತೀವಿ. ಗುರುಗಳು ನಮಗೆ ಮಾಡಿದ ಅದ್ಭುತ ಎಲ್ಲ ನಿಮಗೆಲ್ಲ ಗೊತ್ತಿರಬೇಕು. ಮೈಸೂರಿನಲ್ಲಿ ಸುಮಾರು ಒಂದು 12-13 ಗುರುಗಳು ಸೇರಿ ನಮಗೆ ಪಾರಾಯಣಗಳನ್ನ ಮಾಡಿಕೊಟ್ಟು 21 ಗುರುಗಳು ನಮಗೆಲ್ಲ ಪಾರಾಯಣ ಅಲ್ಲಿ ವೇದ ಅಲ್ಲಿ ಅಭಿಷೇಕ ಅಲಂಕಾರ ಎಲ್ಲ ಮಾಡಿಸಿ ಈ ವೇದ ಪಾರಾಯಣಕ್ಕೋಸ್ಕರ ಅಷ್ಟು ಸ್ವಾಮಿಗಳು ಮಾಡಿಕೊಟ್ಟಿದ್ದಾರೆ. ವಾರ್ಷಿಕ ಪಾರಾಯಣಕ್ಕೋಸ್ಕರ ಇವರೆಲ್ಲ ಆ ಫೆಬ್ರವರಿ ತಿಂಗಳು ನಡೆಯೋ ಈ ತಿರುಮಕ್ಕೂಡಲ್ಲಿ 4, 5, 6 ಕುಂಭಕೋಣ 4, 5, 6, 7, 4 ದಿವಸ ಕುಂಭಕೋಣ ಪ್ರೋಗ್ರಾಮಿಗೆ ಬಂದು ಫೆಬ್ರವರಿ ಎಲ್ಲರಿಗೂ ಸಮಾಚಾರಗಳು ರಿಜಿಸ್ಟ್ರೇಷನ್ ಎಲ್ಲ ಬರುತ್ತೆ. ಇದೇ ಥರ ಇದ್ದು ನೀವೆಲ್ಲ ಮಾಡಿಸ್ಬೇಕು ಅಂತ ಕೇಳ್ಕೊಂಡು
ಸುಮಾರು ಅಂಬತ್ತೂರು, ನಂಗನಲ್ಲೂರು, ತಾಂಬ್ರಂ, ಮಣಿಪಾಕಂ, ಬೆಂಗಳೂರು ಮತ್ತು ಮಾರ್ಕಾಯಂಕೋಟೆ, ಮಧುರೈ, ಹೈದರಾಬಾದ್ ಅಲ್ಲಿದ್ದೆಲ್ಲ ಕೂಡ ಈ ಪಾರಾಯಣಕ್ಕೆ ಸ್ವಾಮಿಗಳೆಲ್ಲ ಬಂದು ಇವತ್ತಿನ ಪಾರಾಯಣ ತಮಿಳುನಾಡು ಪಾರಾಯಣ. ಒಂದು ನಿಮಿಷ. 28ನೇ ತಾರೀಕು ಸ್ವಾಮಿಗಳಿಗೆ ಶ್ರೀಮಠದಿಂದ ವಿಶೇಷವಾದ ವಿಜೃಂಭಣೆ ಮೆರವಣಿಗೆ. ಇದೇ ಸಂಖ್ಯೆ ಜನರು ಅವಶ್ಯ ಬಂದು ಸಾಯಂಕಾಲ ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಶೋಭಾನ ಪಾರಾಯಣ ಮಾಡ್ತಾ ನೀವು ಮುಂದೆ ಹೋಗಬೇಕು. ಅದಕ್ಕೆ ರಘು ನಿಮ್ಮ ಶಿಷ್ಯರಿಗೆ ಎಲ್ಲರಿಗೂ ಹೇಳಬೇಕು ಅಂತ ಹೇಳಿ 26 ಸಾಯಂಕಾಲ ಸಾಮೂಹಿಕ ದರ್ಬಾರ್ ಸೇವೆ ಇದೆ. ಅವರವರ ಮನೆಯಲ್ಲಿ ನಡೆಯುವ ದರ್ಬಾರ್ ನೋಡ್ಲಿಕ್ಕೆ ಆಗೋದಿಲ್ಲ. ವ್ಯಾಸರಾಜ ಮಠಕ್ಕೆ ಅಂತ ಇರುವ ದೊಡ್ಡ ಕೀರ್ತಿಪರವಾದ ಚಕ್ರವರ್ತಿಗಳಾದ ವ್ಯಾಸರಾಜರಿಗೆ ಕೃಷ್ಣದೇವರಾಯ ಸಮರ್ಪಣೆ ಮಾಡಿದ ಆ ದರ್ಬಾರನ್ನ ಅನೂಚಾನವಾಗಿ ಎಲ್ಲರೂ ಮಾಡಿ ಬರ್ತಾ ಇದ್ದಾರೆ. ದರ್ಬಾರಲ್ಲಿ ಕೂತು ಮಂತ್ರಾಕ್ಷತೆ ಕೊಟ್ರೆ ಅವರಿಗೆ ಸಕಲೇಷ್ಟವನ್ನು ಭಗವಂತ ಕೃಷ್ಣ ಅವರ ಒಳಗಿದ್ದು ಕೊಡ್ತಾನೆ. ವ್ಯಾಸರಾಜ ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್ ಮುಚ್ಚತೆ ಸರ್ವ ಪಾಪೇಭ್ಯೋ ತದಂತರ್ಯಾಮಿನೋ ಬಲಾತ್. ವಿಜೇಂದ್ರ ಹೇಳ್ತಾರೆ ಇದನ್ನ, ಕುಂಭಕೋಣ ವಿಜೇಂದ್ರರು. ವ್ಯಾಸರಾಜ ವ್ಯಾಸರಾಜ ಅಂತ 2 ಸಲ ಹೇಳ್ರಿ. ಆ ವ್ಯಾಸರಾಜ ಒಳಗಿರುವ ವಾಯುದೇವರು ಮೂಲ ಗೋಪಾಲಕೃಷ್ಣ ನಿಮ್ಮ ಅಭೀಷ್ಟಗಳನ್ನ ಕೊಟ್ಟು ಪಾಪ ಪರಿಹಾರ ಮಾಡ್ತಾನೆ ಅಂತ ವಿಜೇಂದ್ರರು ವ್ಯಾಸರಾಜರನ್ನ ಹೊಗಳಿದ ಸ್ತೋತ್ರದಲ್ಲಿದೆ. ಎಲ್ಲರೂ ಬರಬೇಕು. 26 ಸಾಯಂಕಾಲ, 28 ಸಾಯಂಕಾಲ 5 ಗಂಟೆ ಉಪಸ್ಥಿತರಾಗಬೇಕು ಅಂತ ಪ್ರಾರ್ಥನೆ. ಯಾವ ತರ ಗುರುಗಳಿಗೆ ಯಾವ ಮಠದಲ್ಲಿಯೂ ಯಾರಲ್ಲಿಯೂ ಎಲ್ಲಿಯೂ ದ್ವೇಷ ಭಾವಗಳೆಲ್ಲ ಇಲ್ಲಾಂಬ ಗುರುಗಳು ಇರ್ತಾರೆಯೋ ಅದೇ ತರ ಎಲ್ಲ ಶಿಷ್ಯರುಗಳು ಇರಬೇಕು. ಬರೋ 25ನೇ ತಾರೀಕು ಈ ಗುರುಗಳು ಬಂದ ತರ ಉತ್ತರಾದಿ ಮಠ ಪುರಾಧೀಶರು ಇದೇ ತರ ಪ್ರದಕ್ಷಿಣೆ ನಮಸ್ಕಾರಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ಕೂಡ ನೀವೆಲ್ಲ ಸೇರಿ 8 ಗಂಟೆಗೆ ಅದಕ್ಕೆಲ್ಲ ಕೂಡ ನೀವೆಲ್ಲ ಸೇರಿ ಅನುಗ್ರಹ ಎಲ್ಲ ಬಂದು ಆಶೀರ್ವಾದ ತಗೊಳ್ಬೇಕು. ಗುರುಗಳ ಒಂದು ವೈಭವ ಬಂದು ಸಾಮಾನ್ಯವಾದ ವೈಭವ ಇಲ್ಲ. ಇಷ್ಟು ಬೆಳಿಗ್ಗೆ ಇಷ್ಟು ಜನಗಳನ್ನ ತರಿಸಿದ್ದು, ಇವರೆಲ್ಲ ಬಂದು ಕೂತದ್ದು, ಇಷ್ಟು ಒಂದು ಚಳಿ ಬಂದದ್ದೆಲ್ಲ ಗುರುಗಳ ತಪಶಕ್ತಿಯಿಂದ. ಅದಕ್ಕೆ ಒಂದೇ ಒಂದು ಸಾಕ್ಷಿ ಕುಂಭಕೋಣ ನೋಡಿದ್ರೆ ಸಾಧ್ಯ, ಏನು ಬೇಡ. ಕುಂಭಕೋಣದಲ್ಲಿ ಸುಮಾರು ಒಂದು 10 ಅಂಗಡಿಗಳನ್ನ ಅವರುಗಳೇ ತೆಗೆದು ಆ ಮಠವನ್ನು ನಮಗೆ ಕೊಟ್ಟು ಇಷ್ಟು ಒಂದು ತಪಶಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಗುರುಗಳ ಪರಿಪೂರ್ಣ ತಪಸ್ಸಿಂದ ನಡೀತಾ ಇದೆ. 28 ಬೆಳಿಗ್ಗೆ ಡೆಂಟಲು, ಗ್ಯಾಸ್ಟ್ರೋ ಇಂಟ್ರಾಲಜಿ, ಗೈನಕಾಲಜಿ, ಐ ಕ್ಯಾಂಪ್ ಎಲ್ಲ ಸೈಮಾ ಅವರಿಂದ ಆಗ್ತಾ ಇದೆ. ಇಡೀ ತ್ರಿಮತಸ್ಥರು ಸೇರಿ ನಡೆಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಖಾವಾದ ಸಂಜೀವಿ ರಘುನಾಥ್ ಅವರು ಅಧ್ಯಕ್ಷರ, ಈಸ್ ದ ಪ್ರೆಸಿಡೆಂಟ್ ಆಫ್ ಸೈಮಾ, ಅವರು ಮುಂದೆ ನಿಂತು ನಡೆಸ್ತಾ ಇದ್ದಾರೆ. ಸ್ವಾಮಿಗಳು ಉದ್ಘಾಟನೆ ಮಾಡ್ತಾರೆ. ಡಾಕ್ಟರ್ ವೀಣಾ ಮೊದಲಾದ 5 ಡಾಕ್ಟರ್ಸ್ ಎಲ್ಲರೂ ನಮ್ಮ ಮಾಧ್ವರೇ ಆಗಿದ್ದಾರೆ. ಅವರು ಅಲ್ಲಿ ಕ್ಯಾಂಪ್ ಮಾಡ್ತಾರೆ. ಯಾರ್ಯಾರಿಗೆ ಏನೇನು ಮೆಡಿಕಲ್ ಅಸಿಸ್ಟೆನ್ಸ್ ಬೇಕೋ ಅವರಲ್ಲಿ ಬಂದು ಕೇಳ್ತಾರೆ. ಹರೇ ನಮಃ. ಪಾದಪೂಜೆ ಮಾಡೋರು ವಯಸ್ಸಾದವರು ಮುಂದೆ ಬನ್ನಿ. ಉಳಿದವರೆಲ್ಲ ಸೆಕೆಂಡ್ ಫ್ಲೋರ್ ಅಲ್ಲಿ ಗುಂಪು ಪಾದಪೂಜೆ ಮಾಡೋರು ಕೆಳಗೆ ಕೂಡಿ. ಪಾದಪೂಜೆ ಮಾಡೋರು ಒಂದು ಸೆಕೆಂಡ್ ಎಲ್ಲರೂ ಕೆಳಗೆ ಕೂಡಿ. ನೀವು ಹೆಸರು ಬರೀರಿ, ನಾನು ಬ್ಯಾಗ್ ಚಿತ್ರ ಅವರ ಮನೆಯವರ ಫ್ಯಾಮಿಲಿ ಮಾತ್ರ ಬನ್ನಿ. ಫ್ಯಾಮಿಲಿ
ಇನ್ನೊಂದು ಹೇಳಿ ಅವ್ರನ್ನ ಅಮ್ಮ ಸ್ವಲ್ಪ 10 ನಿಮಿಷ ಕೂಡ್ರಿ ನೀವು, ನಾನು ನಿಧಾನ ಮಾಡ್ತಿದ್ದೇನೆ ಗಂಟೆ ಕೊಡಬೇಕು. हाँ ఉంటాయి సార్ ಎಲ್ಲ ಬರ್ತಾರೆ. ஆஃப் பண்ணிட்டுமா? இந்தாம்மா ವಿಡಿಯೋ ಹತ್ರ ಬರಲಿಲ್ಲ. ಹೊರಗಳಿಗೆ ಬಿಟ್ಟು ಹಗಲನು ಪ್ರಮಾದವನ ಪೊಲೀಸರು ಅರಿಯದೆ ಪಾಮರರು ಪಡಲು ಮರೆ ಭವದೊಳಗೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರಿ ಸರ್ವೋತ್ತಮ ಯುವೋತ್ತಮ 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 ಪಾಸ್ಲ್ ಇದೆಯಾ? ಹರಿ ಸರ್ವೋತ್ತಮ 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 ಹರಿ ಸರ್ವೋತ್ತಮ